ವಚನಕಾರ ಕಲಕೇತ ಮಾರಯ್ಯ ಅಥವಾ ಕಲಕೇತ ಬೊಮ್ಮಯ್ಯ. ಕಾಲ 12ನೆಯ ಶತಮಾನ. ಅಂಕಿತನಾಮ ಮೇಖಲೇಶ್ವರ ಲಿಂಗ. ಕಾಯಕ ವೇಷವನ್ನು ಧರಿಸಿ ಕೋಡಗನಂತೆ ಕುಣಿಯುವ ಕಲೆಯನ್ನು ಇವರು ಕರಗತ ಮಾಡಿಕೊಂಡಿದ್ದರು. ಇದೊಂದು ಜಾನಪದ ಕಲೆ. ಇದಕ್ಕೆ ಕಿಳ್ಳೆಕೇತರ ಕುಣಿತ ಎಂದು ಹೆಸರು. ಕೈಯಲ್ಲಿ ಹಿಡಿದಿದ್ದ ಕೋಲು ಗಾಳಿಯಲ್ಲಿ ವಿವಿಧ ಆಕೃತಿಗಳನ್ನು ರಚಿಸುತ್ತಾ ತಿರುಗುತ್ತಿತ್ತು. ಕಾಲಿನಲ್ಲಿದ್ದ ಕಿರುಗೆಜ್ಜೆಗಳು ಕಾಲೊಂದಿಗೆಯೊಂದಿಗೆ ಸೇರಿ ಘಲ್ ಘಲ್ ಶಬ್ದವನ್ನು ಕುಣಿತಕ್ಕೆ ಅನುಗುಣವಾಗಿ ಹೊರಹೊಮ್ಮಿಸುತ್ತಿದ್ದವು. ಮುಂದಲೆಯಲ್ಲಿ ಎತ್ತಿ ಕಟ್ಟಿದ ಮುಡಿ, ಹಣೆಯಲ್ಲಿ ಧರಿಸಿದ ವಿಭೂತಿ, ಕಿವಿಗಳಲ್ಲಿ ಧರಿಸಿದ ಹಸಿರಿನೋಲೆ, ಎಡಗೈಯಲ್ಲಿ ಟಗರಿನ ಕೊಂಬು, ಬಲಗೈಯಲ್ಲಿ ಬೆತ್ತ, ಮೈಮೇಲೆ ಕಾವಿಯ ಬಟ್ಟೆ ಧರಿಸಿದ ಕಲಕೇತಯ್ಯ ಮದ್ದಳೆಯ ಧ್ವನಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದರೆ ಬೀದಿ ಬೀದಿಯ ಜನರೆಲ್ಲ ಭಲೇ ಭಲೇ ಎಂದು ಕೂಗಿ ಆತನನ್ನು ಹುರಿದುಂಬಿಸುತ್ತಿದ್ದರು. ಕಲಕೇತಯ್ಯ ಗತ್ತಿನ ನಡಿಗೆ ಹಾಕುತ್ತಾ ಬರುತ್ತಿದ್ದ ಹಾಗೆ ಸುತ್ತಮುತ್ತಲ ಜನರಿಗೆಲ್ಲ ಎಲ್ಲಿಲ್ಲದ ಆಕರ್ಷಣೆ. ಅಲ್ಲಿಯೇ ನಿಂತು ಅವನ ಕುಣಿತವನ್ನು ನೋಡಿಯೇ ಮುನ್ನಡೆ ಇಡುತ್ತಿದ್ದರು. ಹಾಗೆ ನೋಡುತ್ತಿದ್ದ ಜನರೆಲ್ಲ ತಮಗೆ ತೋಚಿದಷ್ಟು ಚಿಲ್ಲರೆ ಕಾಸನ್ನು ಕೇತಯ್ಯನ ಸಂಗಡಿಗ ಹಿಡಿದ ಜೋಳಿಗೆಯಲ್ಲಿ ಹಾಕುತ್ತಿದ್ದರು. ಕುಣಿತದಾಟ ಮುಕ್ತಾಯವಾಗುತ್ತಿದ್ದಂತೆ ತಮ್ಮ ಬಿಡಾರಕ್ಕೆ ಹಿಂದಿರುಗಿದ ನಂತರ ಕೇತಯ್ಯ ತನ್ನ ಅಂದಿನ ಗಂಜಿಯೂಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಣವನ್ನು ಎಣಿಸಿ ತೆಗೆದುಕೊಂಡು ಉಳಿದುದನ್ನು ಬಡವರಿಗೆ, ಅಂಗವಿಕಲರಿಗೆ ಹಂಚಿಬಿಡುವಂತೆ ತನ್ನ ಸಂಗಡಿಗರಿಗೆ ಹೇಳುತ್ತಾನೆ. ಸಂಗಡಿಗರೆಲ್ಲ ಕೆಲವೇ ಸಮಯದಲ್ಲಿ ಸಂಗ್ರಹಗೊಂಡ ಅಷ್ಟೂ ಹಣವನ್ನು ನಿರ್ಗತಿಕರಿಗೆ ಹಂಚಿ ಬರುತ್ತಾರೆ. ಬರುವಷ್ಟರಲ್ಲಿ ಸಿದ್ಧಗೊಂಡಿದ್ದ ಗಂಜಿಯೂಟವನ್ನು ಉಂಡು ಎಲ್ಲರೂ ನೆಮ್ಮದಿಯಿಂದ ಸುಖ ನಿದ್ರೆ ಮಾಡುವುದು. ಸುಮಾರು 900 ವರ್ಷಗಳ ಹಿಂದೆ ಕಲ್ಯಾಣದಲ್ಲಿದ್ದ ಕಲಕೇತ ಬೊಮ್ಮಯ್ಯ ಎಂಬುವವರ ದಿನಚರಿ ಹೀಗಿತ್ತು. ಶರಣ ಕಲಕೇತ ಬ್ರಹ್ಮಯ್ಯನವರು ಒಬ್ಬ ಜಾನಪದ ಕಲಾವಿದರು. ಅದಕ್ಕೂ ಮಿಗಿಲಾಗಿ ಶಿವಭಕ್ತರು. ಆನಂತರ ಶರಣರ ಸಹವಾಸದಿಂದ ಬಸವಣ್ಣನವರ ಅನುಯಾಯಿಯಾಗುತ್ತಾರೆ. ಕೇತಯ್ಯನವರ 11 ವಚನಗಳು ದೊರಕಿವೆ. ಎನ್ನ ತಗರು 6 ಸನ್ನೆಗೆ ಏರದು, 3 ಸನ್ನೆಗೆ ಓಡದು, ಲೆಕ್ಕವಿಲ್ಲದ ಸನ್ನೆಗೆ ಧಿಕ್ಕರಿಸಿ ನಿಲ್ಲುವುದು, ಕುಟಿಲ ಕವಳವನೊಲ್ಲದು, ಮದ್ದು ಮರುಡೆ ಬೆಳುವೆಯ ಗುಣ ಗಾಳಿಯ ಲೆಕ್ಕಿಸದು, ಇಂತಿ ಅರಿಗುರಿಯ ಕೋಡ ಕಿತ್ತು ಒಂದ ಹಿಂದಕ್ಕಿರಿಸಿ ಒಂದ ಹಿಡಿದಾಡ ಬಂದೆ, ಆ ಕೋಡಿನಲ್ಲಿ ನಾನಾ ವರ್ಣದ ಶಬ್ದದ ಉಲುಹು, ಇಂತಿವೆಲ್ಲವ ಒಂದಂಗುರದಲ್ಲಿ ಸೇರಿಸಿ ಅಂಗುಲಿಗಳಲ್ಲಿ ಮುಟ್ಟಿಯಾಡುತ್ತಾ ಬಂದೆ, ಮೇಖಲೇಶ್ವರ ಲಿಂಗದಲ್ಲಿ ಲೀಯವಾದ ಶರಣರ ನೋಡಿಹೆನೆಂದು ಎನ್ನುವ ಮೊದಲಾದ ಬೆಡಗಿನ ವಚನಗಳನ್ನು ಶರಣರು ರಚಿಸಿದ್ದಾರೆ. ಇಲ್ಲಿ ಟಗರಿಗೆ ತಗರು ಎಂದು ಉಲ್ಲೇಖಿಸಲಾಗಿದೆ. ಪ್ರಥಮದಲ್ಲಿ ರುದ್ರತ್ವ, ಅದು ಘಟಿಸಿದಲ್ಲಿ ಈಶ್ವರತ್ವ, ಈ ಎರಡೂ ಕೂಡಿದಲ್ಲಿ ಸದಾಶಿವತ್ವ ಎಂಬ ತ್ರಿವಿಧ ವಚನಗಳು ಗಮನ ಸೆಳೆಯುತ್ತವೆ. ಸ್ವತಃ ಬಸವಣ್ಣನವರೇ ತಮ್ಮ ಒಂದು ವಚನದಲ್ಲಿ ಕಲಕೇತನಂತಪ್ಪ ತಂದೆ ನೋಡೆನಗೆ ಎಂದು ಕೇತಯ್ಯನವರನ್ನು ನೆನೆದಿದ್ದಾರೆ. ಅನುಭವ ಮಂಟಪದ ಸುಮಾರು 770 ಅಮರ ಗಣಗಳಲ್ಲಿ ಇವರೂ ಕೂಡ ಒಬ್ಬ ಶ್ರೇಷ್ಠ ವಚನಕಾರ ಶಿವಶರಣರಾಗಿದ್ದಾರೆ. ಜಗಕ್ಕಹುದಾದುದ ಕಿತ್ತು, ಜಗಕ್ಕಲ್ಲವಾದುದ ತೊಟ್ಟು, ಜಗ ಹಿಡಿದುದ ಬಿಟ್ಟು, ಜಗ ಒಲ್ಲದುದ ತೊಟ್ಟು, ತಾನರಿದುದ ಮರದು,
ಆ ಮರೆವೆಗೆ ಒಡಲಾದುದ ನರಿದು ಉಭಯದ ಕೋಡ ಕಿತ್ತು ನಲಿದೊಲವಿನ ಹೊಲನ ಬಿಟ್ಟು ಕೊಂಬಿನ ಗಿಲಿಕೆಯಲ್ಲಿ ಒಲದಾಡುವೆ ಜಗಭಂಡರ ಅಂಗಳದಲ್ಲಿ ತುಳಿದಾಡುತ್ತಲಿರಬೇಕು ಮೇಖಲೇಶ್ವರ ಲಿಂಗ ಒಡಗೂಡುತ್ತಲಿರಬೇಕು. ಈ ವಚನಗಳಲ್ಲಿ ತತ್ವ, ಬೆಡಗು, ಅನುಭಾವಗಳೆಲ್ಲ ಒಂದರೊಳಗೊಂದು ಬೆಸೆದುಕೊಂಡು ಓದುಗರಿಗೆ ಒಂದು ರೀತಿಯ ವಿಶಿಷ್ಟವಾದ ಅನುಭವ, ಅನುಭೂತಿಯನ್ನು ಈ ವಚನ ಉಣಬಡಿಸುತ್ತದೆ. ಗಾಯನ, ವಾದನ, ನೃತ್ಯ, ನಾಟಕ, ಅನೇಕ ಕಲೆಗಳ ವಿಷಯಗಳಲ್ಲಿ ಶರಣರು ತಮ್ಮದೇ ಆದ, ಅಂದರೆ ಶಾಸ್ತ್ರೀಯ ಅಥವಾ ಜನಪದದ ಒಂದು ಪ್ರಕಾರವನ್ನು ಮೈಗೂಡಿಸಿಕೊಂಡಿರುವುದು ಅನೇಕ ಕಾವ್ಯಗಳಿಂದ ಮತ್ತು ಅವರೇ ರಚಿಸಿರುವಂತಹ ವಚನಗಳಿಂದ ತಿಳಿದುಬರುವುದು. ಕಲೆಗಳು ಶಿವಶರಣರ ಕಾಯಿಕಗಳಾಗಿ ಬಾಳನ್ನೇ ಬೆಳಗಿದವು. ಸಂಗೀತ, ಹಾಸ್ಯ, ನಗೆ, ಚಿತ್ರ, ಶಿಲ್ಪ, ನಾಟ್ಯ, ನಾಟಕ, ಕಾವ್ಯ ಎಲ್ಲವೂ ಶರಣರನ್ನು ಆಶ್ರಯಿಸಿ ಶುದ್ಧವಾದವು, ದೇವನ ಪೂಜೆ ಎನಿಸಿದವು.